ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫೈಂಡಿಂಗ್ ಸ್ಕ್ವೇರ್ ಇನ್ ಸೆಕೆಂಡ್ಸ್ ಅನ್ನೋ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ನಂಬರಿನ ಸ್ಕ್ವೇರ್ ಅನ್ನ ಸೆಕೆಂಡ್ಸ್ ಅಲ್ಲಿ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ಫಸ್ಟ್ ನಂಬರ್ ನಂದು ನಾನು ತಗೊಂಡಿರೋದು 23 ಸ್ಕ್ವೇರ್. ಇದನ್ನ ಹೇಗೆ ಸ್ಕ್ವೇರ್ ಅನ್ನ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ. ಓಕೆ, ಇಲ್ಲಿ 23 ಇದೆ. ಈ 23 ಇಲ್ಲಿ 2 ಡಿಜಿಟ್ ಇದೆ, ಒಂದು 2 ಮತ್ತೆ 3. ಸೊ ಫಸ್ಟಿಗೆ ನಾನು ಈ 2 ಇನ್ನ ಸ್ಕ್ವೇರ್ ಅನ್ನ ಕಂಡುಹಿಡ್ಕೋಬೇಕು. ಈ 2 ಸ್ಕ್ವೇರ್ 4 ಬರುತ್ತೆ, ಬಟ್ ನಂಗೆ ಡಬಲ್ ಡಿಜಿಟ್ಸ್ ಅಲ್ಲಿ ಆನ್ಸರ್ ಬೇಕು. ಅದಕ್ಕೆ ನಾನು 04 ಅಂತ ಬರ್ಕೋತೀನಿ. 3 ಸ್ಕ್ವೇರ್ 9, ಅದನ್ನು ನಾನು 09 ಅಂತ ಬರ್ಕೋತೀನಿ. ಇಲ್ಲಿ ಬರ್ಕೊಂಡಿರೋ ಉದ್ದೇಶ ನಂಗೆ ಡಬಲ್ ಡಿಜಿಟ್ಸ್ ಅಲ್ಲಿ ಬೇಕು, ಅದಕ್ಕೆ ನಾನು 2 ಡಿಜಿಟ್ಸ್ ಅನ್ನ ಬರ್ಕೋತೀನಿ. ಸಿಂಗಲ್ ಡಿಜಿಟ್ಸ್ ಅಲ್ಲಿ ಬಂದ್ರೆ ಹಿಂದೊಂದು 0 ಹಾಕೊಳ್ಳಿ. ಓಕೆ, ನಂತರ ನಾನು ಏನ್ ಮಾಡ್ಬೇಕು ಹೇಳಿದ್ರೆ, ಇಲ್ಲಿ 23 ಇದೆ, 2 ಮತ್ತೆ 3 ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 23 ಇದೆ, 2 ಮತ್ತು 3 ನ ಮಲ್ಟಿಪ್ಲೈ ಮಾಡಬೇಕು. 3 2 6, 6 ಈ ಸ್ಕ್ವೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. 3 2 6, 6 2 12. ಈ 12 ನಾನು ಕರೆಕ್ಟಾಗಿ ಸೆಂಟ್ರಲ್ ಬರ್ಕೋತೀನಿ. ಹೀಗೆ ಬರ್ಕೊಂಡು ಇದನ್ನು ಆ್ಯಡ್ ಮಾಡಿದರೆ ಆಯಿತು. 9 2 4 1 5 529. 529 ಇಸ್ ದಿ ಆನ್ಸರ್. 23 ಸ್ಕ್ವೇರ್ ಮಾಡಿ 529 ಬರುತ್ತೆ. ನೆಕ್ಸ್ಟ್ 26 ಸ್ಕ್ವೇರ್ ಅನ್ನು ಕಂಡುಹಿಡಬೇಕಾದ್ರೆ ಅಗೈನ್ ಈ 2 ಡಿಜಿಟ್ ಅಲ್ಲಿ 2 ಸ್ಕ್ವೇರ್ ಅನ್ನ ನಾನು 04 ಅಂತ ಬರ್ಕೋತೀನಿ. ದೆನ್ 6 ಸ್ಕ್ವೇರ್ ಅನ್ನ 36 ಅಂತ ಬರ್ಕೋತೀನಿ. 2 ಇಂಟು 6, 6 2 12, 12 2 24. 24 ಅನ್ನ ಇಲ್ಲಿ ಮಿಡಲ್ ಬರ್ಕೋತೀನಿ. 1 ಡಿಜಿಟ್ ಬಿಟ್ಬಿಟ್ಟು ಬರ್ಕೋಬೇಕು. 6 4 3 7, 4 2 6. ಸೊ 676 ಬರುತ್ತೆ. 676 ಇಸ್ ದಿ ಆನ್ಸರ್ ಆಫ್ 26 ಸ್ಕ್ವೇರ್. 26 ಸ್ಕ್ವೇರ್ ತೆಗೆದ್ರೆ 676 ಬರುತ್ತೆ. ನೆಕ್ಸ್ಟ್ 32 ಸ್ಕ್ವೇರ್. ಇದನ್ನ ಅಗೈನ್ ನಾನು 2 ಡಿಜಿಟ್ಸ್ ಇದೆ. ಸೊ 3 ಮತ್ತೆ 2, 3 ಸ್ಕ್ವೇರು 09 9. ಸೊ 2 ಸ್ಕ್ವೇರು 04 ಇಲ್ಲಿ ಬರ್ಕೋತೀನಿ. 3 ಇಂಟು 2, 3 2 6, 6 2 12, 12 ನಾನು ಇಲ್ಲಿ ಬರ್ಕೋತೀನಿ. 4 2 10. 1024 ಇಸ್ ದಿ ಆನ್ಸರ್. 32 ಸ್ಕ್ವೇರ್ ಮಾಡಿ ನೋಡಿ, 1024 ಬರುತ್ತೆ. 58 ಸ್ಕ್ವೇರ್. 58 ಸ್ಕ್ವೇರ್ ಅಲ್ಲಿ 5 ಮತ್ತೆ 8 ಅನ್ನ ನಾನು ಡಿಜಿಟ್ ಅನ್ನು ಸ್ಪ್ಲಿಟ್ ಮಾಡ್ಕೋತೀನಿ. ಸೊ 5 ಸ್ಕ್ವೇರ್ ಈಸ್ 25. 8 ಸ್ಕ್ವೇರ್ 8 8 64. ಸೊ 64. ದೆನ್ ಇದು ಎಲ್ಲನ್ನ ಮಲ್ಟಿಪ್ಲೈ ಮಾಡಬೇಕು. 8 5 40, 42 80. ಸೊ ಈ 80 ನಾನು ಇಲ್ಲಿ ಮಧ್ಯೆ ಬರ್ಕೋತೀನಿ. ಓಕೆ, 4 6 8 2 10 3 13, 3 ಬರ್ಕೋತೀನಿ. 1 ಇಲ್ಲಿ ಬರುತ್ತೆ. 3364 ಇಸ್ ದಿ ಆನ್ಸರ್ ಆಫ್ 58 ಸ್ಕ್ವೇರ್. ಸೊ ಇದು ಇದರ ಆನ್ಸರ್. ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಇದನ್ನ ಯೂಸ್ ಮಾಡಿಬಿಟ್ಟು 36 ಸ್ಕ್ವೇರ್ ಅನ್ನ ಸೆಕೆಂಡ್ಸ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.